ಕೋಮುವಾದಿ ಸಂಘ ಪರಿವಾರದ ಗೂಂಡಗಳ ಮೇಲಿನ ಕೇಸ್ ವಾಪಸ್ ಪಡೆದಿರುವ ನಿರ್ಧಾರ ರದ್ದುಗೊಳಿಸುವಂತೆ ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಿಮ್ಮನ್ನು ಸೋಲಿಸೋ ಕಾರ್ಯಗಳನ್ನು ಎಸ್ಡಿಪಿಐ ಖಂಡಿತವಾಗಿ ಮಾಡ್ತದೆ ಸರ್. ಅದಾದ ನಂತರ ಮೊನ್ನೆ ಕೂಡ ಒಂದು ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರವನ್ನ ಸಮಾಧಾನಪಡಿಸುವ ಉದ್ದೇಶದೊಂದಿಗೆ ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ, ಆಂದೋಲ ಸ್ವಾಮಿ ಸೇರಿದಂತೆ ಕೋಮುದ್ವೇಷ ಹರಡಿ ಗಲಭೆ ಸೃಷ್ಟಿಸುವವರ ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯಲು ತೆಗೆದುಕೊಂಡಿರುವ ನಿರ್ಧಾರ ರಾಜ್ಯದ ಜನತಂತ್ರ ಕಾನೂನು ಸುವ್ಯವಸ್ಥೆಯ ಮೂಲ ತತ್ವಗಳ ಮೇಲೆ ನೇರ ದಾಳಿಯಾಗಿದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ತನ್ನ ನಿರ್ಧಾರವನ್ನು ರದ್ದುಪಡಿಸಿ ಸದರಿ ಪ್ರಕರಣಗಳಲ್ಲಿ ಕೋಮುವಾದಿ ಗೂಂಡಗಳಿಗೆ ಕಾನೂನಾತ್ಮಕ ಸೂಕ್ತ ಶಿಕ್ಷೆ ಆಗುವಂತೆ ಕ್ರಮ ಜರುಗಿಸಬೇಕು ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಮುಸ್ತಫಾ ಆಗ್ರಹಿಸಿದ್ದಾರೆ. ದಲಿತರಿಗೆ ವಿರುದ್ಧವಾದ ಈ ಕೇಸುಗಳನ್ನು ನೀವು ಹಿಂಪಡೆದಿದ್ರಿ. ಒಂದು ವೇಳೆ ಈ ಕೇಸ್ನ ಮತ್ತೊಂದು ಕ್ಯಾಬಿನೆಟ್ ನಲ್ಲಿ ನೀವು ಕರೆದು ಇದನ್ನ ಹಿಂಪಡಿಬೇಕು. ಒಂದು ವೇಳೆ ಈ ಕೇಸನ್ನು ಮತ್ತೆ ಹಿಂಪಡೆದಿದ್ರೆ ಮತ್ತೆ ಉಗ್ರವಾದ ಪ್ರತಿಭಟನೆ ಕೂಡ ನಾವು ಎಲ್ಲರನ್ನು ಸೇರಿಸ್ಕೊಂಡು ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ನಿನ್ನೆ ರಿಯಾಜ್ ಕಡಂಬ್ರವರು ಕೂಡ ಒಂದು ಘೋಷಣೆಯನ್ನು ಮಾಡಿದ್ದಾರೆ, ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಅದನ್ನು ನಾನು ಕೂಡ ಅಸಲು ಮಾಡ್ತೇನೆ. ಒಂದು ವೇಳೆ ಮುಸಲ್ಮಾನರು ಕೇರಿಗಳಿಗೆ ಜನದ ನೆಪವನ್ನು ಇಟ್ಕೊಂಡು, ಹಸುವಿನ ನೆಪವನ್ನು ಇಟ್ಕೊಂಡು ಒಂದು ವೇಳೆ ನೀವು ಎಲ್ಲಾದ್ರೂ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಶೋಷಣೆ ಮಾಡ್ತೀರಿ, ಒಂದು ದಬ್ಬಾಳಿಕೆ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗಿಯೂ ಎಲ್ಲಿನ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕೈ ಕಟ್ಟಿಕೊಳ್ಳಲು ನೋಡೋದಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಮಗೆ ಮುಕ್ತವಾದ ಅವಕಾಶ ಇದೆ. ಎಲ್ಲಿ ಪ್ರತಿರೋಧ ಮಾಡಬೇಕು ಅಲ್ಲಿ ನಾವು ಮಾಡೇ ಮಾಡ್ತೀವಿ. ಇದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬದ್ಧವಾಗಿದೆ ಅಂತ ಹೇಳ್ಕೊಂಡು ಈಗಾಗಲೇ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿಯ ಸರ್ಕಾರ ಇದ್ದಾಗ ಇಡೀ ದೇಶದ ಜನರನ್ನ ಕೊಲೆ ಸುಲಿಗೆಯಲ್ಲೇ ಜೀವನ ಕಳೆದಂತಹ ಬಿಜೆಪಿ ಸರ್ಕಾರ ತದನಂತರದಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ರಕ್ಷಣೆ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ರಕ್ಷಣೆಯನ್ನ ಕೊಡಬಹುದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಅವರಿಗೆ ಬಹಳ ನಂಬಿಕೆಯನ್ನು ಇಟ್ಟು ಇವತ್ತು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ವೋಟನ್ನ ಕೊಟ್ಟು ಅವರಿಗೆ ಅಧಿಕಾರವನ್ನ ಕೊಟ್ಟೋದು. ಇವತ್ತು ಏನಾಗಿದೆ ಅಂತಂದ್ರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಪ್ರಪಂಚದಾದ್ಯಂತ ಇವರ ಗೋಮುಖ ವ್ಯಾಘ್ರ ತನವನ್ನ ಎಲ್ಲರೂ ಕೂಡ ನೋಡಿದರೆ. ಆದ್ರೆ ಇಡೀ ದೇಶದಲ್ಲಿ ಲಕ್ಷಾಂತರ ಟನ್ ಗಟ್ಟಲೆ ದನದ ಮಾಂಸವನ್ನ ವಿದೇಶಕ್ಕೆ ರಫ್ತು ಮಾಡುವಂತಹ ಬಿಜೆಪಿಯ ಸರ್ಕಾರಕ್ಕೆ ಪೂರಕವಾಗಿ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂತಂದ್ರೆ ಇವತ್ತು ದನವನ್ನೇ ದೊಡ್ಡ ಉದ್ಯಮವಾಗಿ ಮಾಡಿ ಬದುಕ್ತಿರ್ತಕ್ಕಂತಹ ಅದೇ ಹಣದಲ್ಲಿ ಜನರಿಗೆ ಇಲ್ಲಿರ್ತಕ್ಕಂಥ RSS, ಬಿಜೆಪಿ, ಬೇರೆ ಬೇರೆ ಸಂಘ ಪರಿವಾರದ ಸಾಮಾನ್ಯ ನಿರುದ್ಯೋಗಿ ಕಾರ್ಯಕರ್ತರುಗಳಿಗೆ ಆ ದನದ ಮಾಂಸದ ಹಣದಲ್ಲಿಯೇ ಹುಡುಗರನ್ನು ಎತ್ತಿಕಟ್ಟಿ ಗಲಭೆಯನ್ನು ಸೃಷ್ಟಿಸಿದಂತಹ ಇವತ್ತು ಸಂಘ ಪರಿವಾರದ ಕೇಸುಗಳನ್ನ, ಇವತ್ತು ಕೊಲೆಗಡಕ ಸಂಘ ಪರಿವಾರದ ಕೇಸುಗಳನ್ನ, ಇವತ್ತು ದೇಶದ್ರೋಹಕ್ಕೆ ಒಳಗಾಗಿರ್ತಕ್ಕಂಥ ಸಂಘ ಪರಿವಾರದ ಕೇಸುಗಳನ್ನ ವಾಪಸ್ ತೆಗಿತೀರಿ ಅಂತಂದ್ರೆ ನಿಮ್ಮಂತಹ ಸಿದ್ದರಾಮಯ್ಯ ಸರ್ಕಾರದ ಮೂರ್ಖ ಸರ್ಕಾರ ಅಂತೇಳಿ ಹೇಳಕ್ ಆಗೋದಿಲ್ಲ. ನೀವು ಬಿಜೆಪಿಯ ಅವರ ಕೈ ಕೆಳಗಿನ ಚಡ್ಡಿಯನ್ನು ಹಾಕಿ ಒಂದು ಕೆಲಸ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ಬೋದು. ಇವತ್ತು ನಿಮ್ಮ ಪಂಚೆಯ ಒಳಗಿರ್ತಕ್ಕಂಥದ್ದು ಕಾಕಿ ಚಡ್ಡಿ. ಸಿದ್ದರಾಮಯ್ಯನವರಿಗೆ ಜಾತ್ಯತೀತವಾಗ್ಲಿ, ಧಾರ್ಮಿಕವಾಗ್ಲಿ ಬಹಳ ಕಳಕಳಿ ಇರ್ತಕ್ಕಂಥ ಮನುಷ್ಯ ಅಲ್ಲ. ಒಂದು ಕಾಲದಲ್ಲಿ ದಲಿತ ಪರ ಚಳವಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ರೆ ಶಭಾಷ್ಗಿರಿ ಸಿದ್ದರಾಮಯ್ಯ ಅಂತ ಇದ್ರು. ಆದ್ರೆ ಇವತ್ತು ನಿನಗೆ ತಲೆ ಕೆಟ್ಟಿದೆ. ನಿಮಗೆ ಏನಾಗಿದೆ ಅಂತಂದ್ರೆ ಅಧಿಕಾರದ ಮತ ಇರ್ತದೆ. DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯರಿಗೆ ನಾನು ಮುಖ್ಯಮಂತ್ರಿ ಅಂತಕ್ಕಂಥದ್ದು, ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದೇ. ಅಂಗಡಿ ಚಂದ್ರು, ಗೌಸ್ ಮುನೀರ್, ದಂಟರಮಕ್ಕಿ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.